ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ ಈ ವಿಡಿಯೋ ಕುಮಾರಣ್ಣನವರಿಗೆ ಅರ್ಪಣೆ. ನಾನು ಕುಮಾರಣ್ಣನವರನ್ನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನೀವು ಯಾವುದೇ ಚುನಾವಣೆ ಬಂದರೂ ಕೂಡ ನಾವು ಕಾರ್ಯಕರ್ತರ ಮೇಲೆ ಹಾಕ್ಬಿಡ್ತೀರಿ. ನಮ್ಮ ಪಕ್ಷದ ಕಾರ್ಯಕರ್ತರೇ ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರೇ ನಮಗೆ ಜೀವಾಳ, ನಮ್ಮ ಪಕ್ಷದವರಿಗೆ ಹಂಗೆ ಹಿಂಗೆ ಅಂತೇಳಿ ಬರೀ ಕಾರ್ಯಕರ್ತರನ್ನ ಈ ಥರ ಕಾರ್ಯಕರ್ತರ ಬಗ್ಗೆ ಮಾತ್ರ ಮಾತಾಡ್ತಿರೋ ಹೊತ್ತು ಇದುವರೆಗೂ ಯಾವೊಬ್ಬ ನಾಯಕನು ಕೂಡ ಪಕ್ಷದಲ್ಲಿ ಕಾರ್ಯಕರ್ತರನ್ನ ಗುರುತಿಸುವ ಕೆಲಸ ಮಾಡಿಲ್ಲ, ಮಾಡ್ತಾನೂ ಇಲ್ಲ. ಏನೇ ಆದರೂ ಕೂಡ ಕಾರ್ಯಕರ್ತರು ಒಬ್ಬಂಟಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಒಬ್ಬಂಟಿಯಾಗಿ ಏನೇ ಆದ್ರೂ ಅದನ್ನು ಫೇಸ್ ಮಾಡೋ ಕೆಪಾಸಿಟಿ ಅದು JDS ಕಾರ್ಯಕರ್ತರಿಗಿದೆ. ನಿಮ್ಮ ಏನು ನಾಯಕರ ಬೆಂಬಲನೇ ಕೇಳ್ತಾ ಇಲ್ಲ ಯಾರು ಕೂಡ. ಆ ರೀತಿ ಏನೇ ತೊಂದರೆ ಆದರೂ ಕೂಡ ನಾವೇ ಡಿಸೈಡ್ ಮಾಡ್ಕೊಂಡು ನಾವೇ ತೀರ್ಮಾನ ಮಾಡ್ಕೊತಿದ್ದೀವಿ. ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ. ಈ ರೀತಿ ನೀವು ಪ್ರತಿಯೊಂದು ಚುನಾವಣೆಗೆ ಮಾಡ್ಕೊತ ಹೋದರೆ ಆಮೇಲೆ ನೀವು ಮೀಟಿಂಗ್ಗಳು ಕೂಡ ಮಾಡ್ತೀರಿ ಸರಿಯಾಗಿ. ಏನಪ್ಪ ಅಂದರೆ ಕೆಲಸಕ್ಕೆ ಬರೋದ್ರೆ ಮೀಟಿಂಗ್ಗಳು. ಇದು ನಾನು ಹೇಳೋದು ಸತ್ಯ, ಏನು ಸಮರ್ಥನೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೇ ಇರ್ಬೋದು, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಪಕ್ಷ ಉಳಿಬೇಕಪ್ಪ ಅಂದರೆ ಈ ರೀತಿ ಇವರು ಮಾಡಬೇಕು. ಸುಮ್ಮನೆ TV ಮುಂದೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಬರೋದ ಮತ್ತೆ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಇವತ್ತು ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರ, ಒಂದು ಕಾರ್ಯಕರ್ತರಿಗೂ ಏನೂ ಪ್ರಯೋಜನ ಇಲ್ಲ, ಇನ್ನೂ ಒಂದು ಪಕ್ಷಕ್ಕೂ ಏನೂ ಪ್ರಯೋಜನ ಇಲ್ಲ, ಪಕ್ಷದ ಶಾಸಕರುಗಳಿಗೂ ಏನೂ ಪ್ರಯೋಜನ ಇಲ್ಲ. ಅಂದರೆ ಆ ಸ್ಥಾನದಲ್ಲಿ ನೀವು ಯಾಕಿದ್ದೀರಾ? ಒಂದು ಪಕ್ಷಕ್ಕಾದರೂ ಏನಾದರೂ ಅನುಕೂಲ ಆಗಬೇಕಲ್ವಾ ಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು. ಇನ್ನೂ ಒಂದು ಮತ್ತು MLAಗಳು ಆದರು, ಇವತ್ತು 18 ಜನ MLA ಗೆದ್ದಾರೆ, ಅವ್ರಿಗಾದರೂ ಏನಾದ್ರು ಅನುಕೂಲ ಆಗಬೇಕಲ್ವಾ? ಅದೂ ಇಲ್ಲ. ಈ ಕಡೆ ಕಾರ್ಯಕರ್ತರುಗಳಿಗೂ ಏನೂ ಇಲ್ಲ. ಅಂದರೆ ಮತ್ತೆ ನೀವು ಮಂತ್ರಿಯಾಗಿ ಏನು ಮಾಡ್ತಾ ಇದ್ದೀರಾ? ಅದು ಕೇಂದ್ರ ಮಂತ್ರಿ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ಬರೀ ಹೇಳಿಕೆಗಳು ಕೊಟ್ಕೊಂಡು ಬರ್ತಾ ಇದ್ದೀರಿ. ಯಾವುದೋ ಒಂದು ಗಟ್ಟಿ ನಿರ್ಧಾರ ತಗೊಂತ ಇಲ್ಲ. ಎಲ್ಲ ಅಂದರೆ ಎಲ್ಲ ಹೋದ್ಮೇಲೆ ಯೋಚನೆ ಮಾಡ್ತೀರಿ. ಅದು ನಾನು ಎಲ್ಲ ಹೋದ್ಮೇಲೆ ಯೋಚನೆ ಮಾಡೋದಲ್ಲ. ನಾನು ಏನು ಮಾಡಬೇಕು ಮುಂದಿನ ದಿವಸದಲ್ಲಿ, ನನ್ನ ಪಕ್ಷಕ್ಕೆ ನಾನು ಏನು ಮಾಡಬೇಕು, ನನ್ನ ಕಾರ್ಯಕರ್ತರು ನಾನು ಏನು ಮಾಡಬೇಕು, ಮತ್ತು ನನ್ನ ಪಕ್ಷದ ಶಾಸಕರುಗಳಿಗೆ ನಾನು ಏನು ಮಾಡಬೇಕು, ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಯೋಚನೆ ಮಾಡಬೇಕು ಕುಮಾರಣ್ಣವರೇ. ಬರೀ ಚುನಾವಣೆ ಮುಗಿದ ಮೇಲೆ ನನಗೆ ಯಾರು ಗೊತ್ತು, ಅವ್ರು ಏನು ಮಾಡ್ತಾರೆ, ಅವ್ರು ಇದ್ದರೆ ಇಷ್ಟೇ ಇರ್ಬೋದು, ಇಲ್ಲಾಂದ್ರೆ ಹೋಗ್ಬೋದು, ಈ ರೀತಿ ಬೇಡ. ನೀವು ಬದಲಾವಣೆ ಆಗಬೇಕು, ಸಿಕ್ಕಾಬಟ್ಟೆ ಬದಲಾವಣೆ ಆಗಬೇಕು ಕುಮಾರಣ್ಣವರೇ. ಯಾಕಂದರೆ ನಾವು ಇದನ್ನು ನೋಡಿ ತುಂಬ ಎಷ್ಟೋ ಜನ ಸುಮ್ಮನಾಗ್ಬಿಟ್ಟಿದ್ದಾರೆ. ಯಾಕಂದರೆ ಏನಕ್ಕೂ ಉಪಯೋಗ ಇಲ್ಲ. ಇವತ್ತು ಸ್ವಲ್ಪ ಎಲ್ಲರೂ ಯೋಚನೆ ಮಾಡಿ. ಇವತ್ತು ಪಕ್ಷಕ್ಕೆ ಅನುಕೂಲ ಇದೆಯಾ, ಕಾರ್ಯಕರ್ತರಿಗೂ ಅನುಕೂಲ ಇದೆಯಾ, ಇಲ್ಲ ಶಾಸಕರಿಗೆ ಅನುಕೂಲ ಇದೆಯಾ? ಇನ್ನೂ ಒಂದು 2 ವರ್ಷ ಆಯಿತು ಕರ್ನಾಟಕಕ್ಕೆ ಇವ್ರು ಏನಾರ ಮಾಡಿದಾರಾ? ಏನಾರ ಒಂದು ಕೆಲಸ ಆಗಿದೆಯಾ ಇವ್ರ ಕಡೆಯಿಂದ? ಬೇರೆ ರಾಜ್ಯಕ್ಕೆ ಆಗ್ತಾ ಇದೆ, ಕರ್ನಾಟಕಕ್ಕೆ ಆಗ್ತಾ ಇಲ್ಲ. ಅಂದರೆ ಇಲ್ಲಿ ಸರ್ಕಾರ ಜೊತೆ ಹೊಂದಾಣಿಕೆ ಮಾಡ್ತಾ ಇಲ್ಲ. ಅದು ಬಿಟ್ಟು ನಿಮ್ಮ ಕೈಯಲ್ಲಿ ಪವರ್ ಇದೆಯಲ್ವಾ, ಅದನ್ನು ಉಪಯೋಗಿಸ್ಕೊಂಡು ನೀವೇನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಮಂಡ್ಯ ಜಿಲ್ಲೆಗಾದರೂ ಕೂಡ ಏನು ಮಾಡ್ತಾ ಇಲ್ಲ. ಈ ರೀತಿ ಆದರೆ ಪಕ್ಷ ಎಲ್ಲಿ ಉಳಿಯುತ್ತೆ? ಎಲ್ಲ ಬರೇ ಇಷ್ಟು ವರ್ಷ ಆಯಿತು, 2 ವರ್ಷ ಆಯಿತು ಅಧಿಕಾರ ಬಂದಾಗ, ಇದುವರೆಗೂ 18 ಜನನೂ ಶಾಸಕರನ್ನು ಕರೆದು ನಿಮ್ಮ ಕ್ಷೇತ್ರಕ್ಕೆ ಏನು ಬೇಕು ನನ್ನ ಕಡೆಯಿಂದ, ಯಾನೇನು ಉಪಯೋಗ ಬೇಕು ತಗೊಳ್ಳಿ ಅಂತಂದೇಳಿ ಒಂದು ಮೀಟಿಂಗ್ ಮಾಡಿದ್ದೀರಾ ನೀವು? ಒಂದು ಮೀಟಿಂಗ್ ಮಾಡಿದ್ದೀರಾ ಸರ್ ಇದುವರೆಗೂ? ಆಗಿಲ್ಲ, ಮಾಡ್ತಾ ಇಲ್ಲ. ಇವತ್ತು ಸೋಮಣ್ಣನವರು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಕೈಲಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಇವತ್ತು ತುಮಕೂರು ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅವ್ರ ಕಡೆಯಿಂದ ಏನು ಕೆಲಸ ಆಗಬೇಕು ಅದನ್ನು 100% ಕೆಲಸ ಮಾಡ್ತಾ ಇದ್ದಾರೆ ಸೋಮಣ್ಣವರು. ಇನ್ನು BJP ಜೊತೆಗೆ ಹೋಗಿದ್ದೀರಾ, ಎಷ್ಟೋ ಜನ ಕಾರ್ಯಕರ್ತರಿಗೆ ಅದು ಇಷ್ಟೇ ಇರಲಿಲ್ಲ. ಕಾಂಗ್ರೆಸ್ ಜೊತೆಗೆ ಹೋದ್ರಿ, ಅವಾಗೂ ಎಷ್ಟೋ ಜನಕ್ಕೆ ನಮಗಂತೂ ದೇವರಣಿ ಇಷ್ಟ ಇರಲಿಲ್ಲ. ಈಗಲೂ ಕೂಡ ಅಷ್ಟೇ BJP ಜೊತೆಗಿರೋದು, ಅದು ಕರ್ನಾಟಕದವರು. ಯಾಕಂದರೆ ಅವರವರೇ ಕಿತ್ತಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಅದು ಕೂಡ ಇಷ್ಟ ಇಲ್ಲ. ಯಾಕಂದ್ರೆ ನಾಳೆ BJPಯವರೇ ನಿಮಗೆ ಮುಳ್ಳಾಗ್ತಾರೆ, BJPಯವರೇ ನಿಮ್ಮನ್ನು ಕತ್ತಿಚ್ಚಿಬಿಡ್ತಾರೆ. ಅಂಥ ನಾಯಕರು BJPಲಿ ಇದ್ದಾರೆ, ಗೊತ್ತಾಯ್ತಾ? ಸಿದ್ದರಾಮಣ್ಣವರು ಯಡಿಯೂರಪ್ಪನವ್ರು ಇರೋವರೆಗೂ ಯಾವುದೇ ಕಾರಣಕ್ಕೂ ಅವರಿಬ್ಬರು ಸೇರ್ಕೊಂಡು ನಿಮ್ಮನ್ನು ಮುಖ್ಯಮಂತ್ರಿಯಾಗಿ ಬಿಡಲ್ಲ. ಇಲ್ಲಿ ನೀವು ಒಂದು ಗಟ್ಟಿ ನಿರ್ಧಾರ ಮಾಡಿ, ಎಷ್ಟೇ ಸೀಟು ಬಂದರೂ ಕೂಡ ನಾನು ನನ್ನ ಕಾರ್ಯಕರ್ತರ ಪರ ಜೊತೆಗಿರ್ತೀನಿ, ನನ್ನ ಕಾರ್ಯಕರ್ತರು ಜೊತೆಗಿರ್ತೀನಿ, ನಾನು ಅವ್ರ ಪರ ನಿಲ್ತೀನಿ ನಾನು ಅಂತೇಳಿ ಗಟ್ಟಿ ನಿರ್ಧಾರ ಮಾಡಿ ಆ BJPಯವರ ಸವಸ ಬಿಟ್ಟು ಕೇಂದ್ರದಲ್ಲಿ ಮಾಡ್ಕೊಳ್ಳಿ. ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ BJPಯವರು ಅವರ ಪಕ್ಷದವ್ರನ್ನೇ ಎಷ್ಟೋ ಜನ ತುಳಿದುಬಿಟ್ಟವ್ರೆ, ಅವ್ರ ಪಕ್ಷದವ್ರನ್ನೇ ಎಷ್ಟೋ ಜನ ಮೂಲೆ ಕುಂದಿಸ್ಬಿಟ್ಟಿದ್ದಾರೆ. ಇನ್ನು ನೀವೇ ಲೆಕ್ಕ? ನಿಮ್ಮನ್ನು ಬಿಡ್ತಾರೆ ಅವ್ರು ನಂಬ್ಕೊಂಡು ಹೋದರೆ? ಸಾಧ್ಯನೇ ಇಲ್ಲ. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬೆಳೆಯೋಕ್ಕೆ ಬಿಡಲ್ಲ, ಗೊತ್ತಾಯ್ತಾ? ಅದರಿಂದ ದಯವಿಟ್ಟು ಪಕ್ಷ ಉಳಿಸ್ತಿರೋ, ಇಲ್ಲ ಪಕ್ಷದ ಕಾರ್ಯಕರ್ತರನ್ನು ಉಳಿಸ್ತಿರೋ, ಇಲ್ಲ ಪಕ್ಷ ನನ್ನ ಕೈಲಿ ನಡೆಸೋಕ್ಕಾಗಲ್ಲ ಏನಾರ ಬೇರೆ ವಿಂಗಡಣೆ ಮಾಡಿಬಿಡ್ತಿರೋ, ಅದನ್ನು ನಿರ್ಧಾರ ಮಾಡಿದರೆ ಒಳ್ಳೆಯದು. ಯಾಕಂದರೆ
ಎಷ್ಟೋ ಜನ ಇಲ್ಲಿ ನಿಮ್ಮನ್ನು ನಂಬ್ಕೊಂಡಿದ್ದಾರೆ. ನಮ್ಮ ಕುಮಾರಣ್ಣ ಇದ್ದಾರೆ, ಅವ್ರು ಬಂದು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ, ಇಂಥ ಯೋಜನೆಗಳನ್ನು ನಂಬ್ಕೊಂಡು ಇವತ್ತು ನಿಮಗೆ ಸಪೋರ್ಟ್ ಮಾಡ್ತಾಯಿದ್ರೆ ಹೊರತು ಬೇರೆ ಉದ್ದೇಶದಿಂದ ಅಲ್ಲ. ನೀವೇನೋ ದುಡ್ಡು ಕೊಟ್ಬಿಡ್ತೀರಿ, ಇನ್ನೇನು ಕೊಟ್ಬಿಡ್ತೀರಿ ಅಂತ ಅಲ್ಲ. ನಿಮ್ಮಿಂದ ಒಳ್ಳೆ ಕೆಲಸ ಆಗುತ್ತೆ ಕರ್ನಾಟಕಕ್ಕೆ, ನಿಮ್ಮಿಂದ ಒಳ್ಳೆ ಕೆಲಸ ಆಗುತ್ತೆ ಈ ನಾಡಿನ ರೈತರಿಗೆ, ಈ ನಾಡಿನ ಕೂಲಿ ಕಾರ್ಮಿಕರಿಗೆ, ಈ ನಾಡಿನ ಅಂಗವಿಕಲರಿಗೆ ಒಳ್ಳೆ ಕೆಲಸ ಆಗುತ್ತೆ ಅಂತೇಳಿ ಎಷ್ಟೋ ಜನ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಉಳಿಸಿದರೆ ಮುಂದಿನ ದಿವಸದಲ್ಲಿ ಪಕ್ಷ ಉಳಿಯುತ್ತೆ. ಸಿಕ್ಕಾಪಟ್ಟೆ ಬದಲಾವಣೆ ಆಗಬೇಕು, ಅದಾದರೂ ಮಾತ್ರ ಪಕ್ಷ ಉಳಿಯುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಪಕ್ಷ ಉಳಿಯಲ್ಲ. ಕಾರ್ಯಕರ್ತರು ಉಳಿತಾರೆ, ಕಾರ್ಯಕರ್ತರಿಗೆ ಏನಿಲ್ಲ, ನಿಮ್ಮ ಕಡೆಯಿಂದ ಏನಿಲ್ಲ ಕುಮಾರಣ್ಣವರೇ. ಇದು ಕೆಲವರು ಬೇಜಾರು ಮಾಡ್ಕೋಬೋದು, ಏನು ಮಾಡ್ಕೋಲ್ಲ, ಇರೋ ವಿಚಾರ ಹೇಳಿದ್ದೀನಿ. ನಮಗೆ ವೇದಿಕೆ ಇಲ್ಲ ಹೇಳಕ್ಕೆ. ಯಾರನ್ನಾರು ಇದುವರೆಗೂ ಯಾವೊಬ್ಬ ನಾಯಕ ಕರೆದು ಅಲ್ಲಿ ಜೆ ಪಿ ಬಂದಲ್ಲಿ ಮೀಟಿಂಗ್ ಮಾಡ್ತೀರಾ? ಪಾಪ ಎಲ್ಲೆಲ್ಲಿಂದನೇ ಬರ್ತಾರೆ, ಏನಕ್ಕೆ ಕರೆದುಬಿಟ್ರೆ ನಮ್ಮನ್ನು ಅಂತಂದೇಳಿ ಆ ಮೀಟಿಂಗ್ ಏನು ಟುಸ್ಪುರ್ಕಿ ಯಾವುದು ಇದುವರೆಗೂ ಮೀಟಿಂಗ್ ಮಾಡಿರೋದು ಕೆಲಸಕ್ಕೆ ಬಂದಿಲ್ಲ. ಇದು ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಬೇಕಾದನ್ನು ಕರ್ಕೊಂಡು ಮೀಟಿಂಗ್ ಮಾಡ್ಕೊಳ್ಳೋದು, ಎಲ್ಲೋ ಒಂದು ಕಡೆ ಮೀಟಿಂಗ್ ಮಾಡೋದು, ಇಷ್ಟೇ. ಈ ಕೆಲಸ ಮಾಡ್ತಾ ಇದ್ದೀರಾ. ಈ ಕೆಲಸ ಮಾಡಿದರೆ ಪಕ್ಷ ಉಳಿಯಲ್ಲ. ಎಷ್ಟೋ ಜನ ಕಾರ್ಯಕರ್ತರು ಸೈಲೆಂಟ್ ಆಗ್ತಾ ಇದ್ದಾರೆ. ಅಯ್ಯೋ ಬೇಡಪ್ಪ, ಇವರು ಸವಸನ ಬೇಡಪ್ಪ ಅಂತೇಳಿ ಸೈಲೆಂಟ್ ಆಗ್ತಾ ಇದ್ದಾರೆ. ಯೋಚನೆ ಮಾಡಿ ಏನು ಮಾಡ್ತೀರಾ ಗೊತ್ತಿಲ್ಲ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.